ನಮಸ್ಕಾರ ಎಲ್ಲರಿಗೂ. ಇವತ್ತು ಗುಜರಾತ್ ಸ್ಪೆಷಲ್ ಧೋಕ್ಲಾ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇನ್ನೂ ಒಂದು ಸ್ವಲ್ಪ ಥಿಕ್ಕಾಗಿ ಹಾಕಬೇಕಿತ್ತು, ಸ್ವಲ್ಪ ತೆಳ್ಳಗಾಗಿದೆ. 2 ಕಪ್ ಬೇಸನ್ ತಗೊಂಡಿದ್ದೀನಿ, ಕಡಲೆ ಹಿಟ್ಟು. ಈಗ ಇದನ್ನು ಸಾಡಿಸ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆ 1 ಚಮಚ ಹಾಕಿ 2 ಕಪ್ ಕಡಲೆ ಹಿಟ್ಟಿದ್ರೆ 2 ಕಪ್ ನೀರು ಇದಕ್ಕೆ ಸರಿಯಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಹಾಗೆ ಇಡಬೇಕು. ನೋಡಿ, ದೋಸೆ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡಿದ್ದೀನಿ. ಈಗ 10 ನಿಮಿಷ ಮುಚ್ಚಿ ಇಡ್ತಾ ಇದ್ದೀನಿ. ಈಗ ಒಂದು ತಟ್ಟೆಗೆ ಇದನ್ನು ಸುರ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ. ಹಾಗೆ ಇದು ಸ್ಟೀಮ್ ಮಾಡೋ ಪಾತ್ರೆ, ಇಡ್ಲಿ ಮಾಡೋ ಪಾತ್ರೆ. ಕೆಳಗಡೆ ನೀರು ಹಾಕ್ಕೊಂಡು ಹಾಗೆ ಮುಚ್ಚಿ ತಟ್ಟೆ ಇಟ್ಟು ಮುಚ್ಚಿ ಬಿಸಿ ಆಗೋಕ್ಕೆ ಇಡ್ತಾ ಇದ್ದೀನಿ. ಈಗ ನಾವು ಮೊದಲೇ ಮಿಕ್ಸ್ ಮಾಡಿಟ್ಟ ಹಿಟ್ಟಿಗೆ ಇನೋ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು ಫುಲ್ ಪ್ಯಾಕೆಟ್ ಇನೋ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ತಟ್ಟೆಗೆ ಸುರ್ಕೊಳ್ತಾ ಇದ್ದೀನಿ. ಈಗ ಇದನ್ನು 20 ನಿಮಿಷ ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ, ಆವಿಯಲ್ಲಿ ಬೇಯಿಸ್ಕೊಳ್ಳೋದು. ಈಗ ಇದಕ್ಕೆ ಹಾಕೋ ಸಿರಪ್ ರೆಡಿ ಮಾಡ್ಕೊಳ್ಬೇಕು. ಒಂದು 2 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ, 1 ಚಮಚ ಫುಲ್ ಸಾಸಿವೆ ಹಾಕ್ಕೊಂಡಿದ್ದೀನಿ. ಹಾಗೆ ಹಸಿಮೆಣಸು ಹಾಗೂ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಕೊತ್ತಂಬರಿ ಸೊಪ್ಪು ಇಷ್ಟ ಇದ್ದರೆ ಅದನ್ನು ಕೂಡ ಮೇಲ್ಗಡೆ ಹಾಕ್ಕೊಳ್ಬಹುದು. ಈಗ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡಿ ಇದಕ್ಕೆ 2 ಕಪ್ಪು ಅಥವಾ 1 ಕಪ್, ನಿಮಗೆ ಎಷ್ಟು ಸಿರಪ್ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಸಕ್ಕರೆ 4 ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಹಾಗೆ 1 ನಿಂಬೆಹಣ್ಣು ಹಿಂಡ್ಕೊಂಡು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಒಂದು 5 ನಿಮಿಷ ಕುದಿಸ್ಕೊಳ್ಬೇಕು. ಸಿರಪ್ ರೆಡಿ ಆಯಿತು. ಈಗ 20 ನಿಮಿಷ ಕೂಡ ಆಗೋಗಿದೆ. ಈ ಥರ ಸ್ಪೂನ್ ಹಾಕ್ಕೊಂಡು ಅಂಟಲಿಲ್ಲ ಅಂದರೆ ಬೆಂದಿದೆ ಅಂತ ಅರ್ಥ. ಈಗ ತೆಗೆದು ಸ್ವಲ್ಪ ತಣ್ಣಗಾದ ಮೇಲೆ ಈ ಥರ ಪೀಸಾಗಿ ಕಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಸ್ವಲ್ಪ ದೊಡ್ಡ ತಟ್ಟೆ ಆಯಿತು. ಇನ್ನೂ ಒಂದು ಸ್ವಲ್ಪ ದಪ್ಪ ಬರಲಿಕ್ಕೆ ಸಣ್ಣ ತಟ್ಟೆಯಲ್ಲಿ ಹಾಕ್ಕೊಳ್ಬೋದಿತ್ತು. ಉಬ್ಬಿ ಎಲ್ಲ ಚೆನ್ನಾಗಿ ಬಂದಿದೆ. ಸ್ವಲ್ಪ ತೆಳ್ಳಗಾಯಿತು ಪೀಸ್, ಆದರೆ ರುಚಿಗಂತೂ ತುಂಬಾ ಚೆನ್ನಾಗಾಗಿದೆ. ನೋಡಿ, ತೆಗಿಯೋಕ್ಕೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಈಗ ಸರ್ವ್ ಮಾಡೋ ಪಾತ್ರೆಗೆ ಈ ಥರ ಅರೇಂಜ್ ಮಾಡಿ ಮೇಲ್ಗಡೆ ಶುಗರ್ ಸಿರಪ್, ಶುಗರ್ ಮಾತ್ರ ಅಲ್ಲ, ಇದು ಖಾರ, ಹುಳಿ, ಸಿಹಿ ಎಲ್ಲವೂ ಇದೆ. ಇದನ್ನು ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಈಗ ಮೆಣಸು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸಿರಪ್ಪನ್ನು ಸರಿಯಾಗಿ ಹಾಕ್ಕೊಂಡು ಆಮೇಲೆ ಇದನ್ನು ಫ್ರಿಜ್ಜಲ್ಲಿ ಇಡಬೇಕು. ಆಮೇಲೆ ತಣ್ಣಗಾದ ಮೇಲೆ ಈ ಥರ ಸರ್ವ್ ಮಾಡಬೇಕು. ಸೂಪರಾಗಿತ್ತು ಟೇಸ್ಟ್. ನೀವು ಕೂಡ ಟ್ರೈ ಮಾಡಿ.